ಪಕ್ಕಾ ಪಾಲಿಟಿಕ್ಸ್ನಲ್ಲಿ ಇವತ್ತು ರಾಜ್ಯ ರಾಜಕೀಯದ ಸಾಕಷ್ಟು ಸುದ್ದಿಗಳಿದೆ. ಅದಕ್ಕಿಂತ ಮುಂಚೆ ಈ ಕ್ಷಣದ ದೊಡ್ಡ ಸುದ್ದಿಯನ್ನು ಮೊದಲಿಗೆ ನೋಡ್ಕೊಂಡು ಬರೋಣ. ಮೂಡಾದಲ್ಲಿ ಬ್ರಹ್ಮಾಂಡ ಹಗರಣ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಈಗ ಮತ್ತೊಂದು ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ಮೂಡಾ ಕಚೇರಿ ಮೇಲೆ ದಾಳಿಗೆ ಲೋಕಾಯುಕ್ತ ಸರ್ಚ್ ವಾರೆಂಟ್ ಅನ್ನು ಪಡೆದಿತ್ತು. ಆದರೆ ನಂತರ ಅದು ರದ್ದಾಗೋಯ್ತು. ಜೊತೆಗೆ ಅಲ್ಲಿ ಯಾರೋ ಪ್ರಭಾವಿಗಳು ಕೆಲಸ ಮಾಡಿದ್ರು ಅನ್ನೋ ಶಂಕೆ ಈಗ ಬಲವಾಗ್ತಾ ಇದೆ. ಮೂಡಾ ಹಗರಣದ ಮೆಗಾ ಅಪ್ಡೇಟ್. ದಾಳಿಗೆ ಸರ್ಚ್ ವಾರೆಂಟ್ ಪಡೆದಿತ್ತು ಲೋಕ. ಮೂಡಾ ಅಂದ್ರೆ ತಟ್ ಅಂತ ನೆನಪಾಗೋದು ಸಿಎಂ ಹಾಗೂ ಅವರ ಪತ್ನಿ ಪಾರ್ವತಿ. ಸೈಟ್ ಹಂಚಿಕೆ ಹಗರಣದ ಚಕ್ರವ್ಯೂಹದಲ್ಲಿ ಸಿಎಂ ಫ್ಯಾಮಿಲಿ ಅಂತೂ ವಿಲವಿಲ ಅಂತಿರೋದು ಗೊತ್ತೇ ಇದೆ. ಹಗರಣದ ಬಿಲ ಹೊಕ್ಕಿರುವ ಲೋಕಾಯುಕ್ತ ತನಿಖೆಯಲ್ಲಿ ಒಂದೊಂದೇ ಸ್ಫೋಟಕ ಮಾಹಿತಿ ರಿವೀಲ್ ಆಗ್ತಿದೆ. ಮೂಡಾ ಕಚೇರಿ ಮೇಲೆ ದಾಳಿಗೆ ಲೋಕ ಟೀಮ್ ಸಿದ್ಧವಾಗಿತ್ತು. ಈ ಕುರಿತ ವಾರೆಂಟ್ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಹಾಗಾದ್ರೆ ಸರ್ಚ್ ವಾರೆಂಟ್ನಲ್ಲಿ ಏನೇನಿದೆ ಅನ್ನೋದನ್ನ ನೋಡೋದಾದ್ರೆ, ಮೂಡಾ ಕಚೇರಿ ಮೇಲೆ ದಾಳಿಗೆ ಲೋಕಾಯುಕ್ತ ಸರ್ಚ್ ವಾರೆಂಟ್ ಜಾರಿ ಮಾಡಿತ್ತು. ಸೈಟ್ ಹಂಚಿಕೆಯಲ್ಲಿ ಗೋಲ್ಮಾಲ್ ಆಗಿದೆ. ಬದಲಿ ಸೈಟ್ ಕೊಡುವ ವಿಚಾರದಲ್ಲಿ ಕಾನೂನು ಉಲ್ಲಂಘನೆಯಾಗಿದೆ. ಮೂಡಾ ಕಚೇರಿಯಲ್ಲಿ ಇದಕ್ಕೆ ಸಂಬಂಧಿಸಿದ ದಾಖಲೆ ಇಲ್ಲ. ನೋಟಿಸ್ ಕೊಟ್ಟು ದಾಖಲೆ ಕೇಳಿದ್ರೆ ಕೊಡುವುದಿಲ್ಲ ಎಂಬ ಆರೋಪಗಳು ಸರ್ಚ್ ವಾರೆಂಟ್ನಲ್ಲಿ ಉಲ್ಲೇಖವಾಗಿದೆ. ದಾಖಲೆ ಕೇಳಿದ ಕೂಡಲೇ ದಾಖಲೆ ನಾಶ ಮಾಡ್ತಾರೆ. ಇದಕ್ಕಾಗಿ ದಿಢೀರ್ ದಾಳಿ ಅತ್ಯಂತ ಅವಶ್ಯಕತೆ ಇದೆ. ಮಹತ್ವದ ದಾಖಲೆ ಜಪ್ತಿಗೆ ದಿಢೀರ್ ದಾಳಿ ಮಾಡಲು ಸರ್ಚ್ ವಾರೆಂಟ್ ಜಾರಿ ಮಾಡಲಾಗಿತ್ತು ಎನ್ನಲಾಗಿದೆ. ಜೂನ್ 28ರಂದು ಲೋಕಾಯುಕ್ತ ಡಿವೈಎಸ್ಪಿ ಸರ್ಚ್ ವಾರೆಂಟ್ ಪಡೆದಿದ್ರು. ಜೂನ್ 30ರಂದು ದಾಳಿಗೆ ಲೋಕಾಯುಕ್ತ ಟೀಮ್ ಸಿದ್ಧವಾಗಿತ್ತು. ಜೂನ್ 29ರಂದೇ ಮೂಡಾ ಕಚೇರಿಗೆ ನಗರಾಭಿವೃದ್ಧಿ ಇಲಾಖೆಯ ಐಎಎಸ್ ಅಧಿಕಾರಿಗಳ 3 ತಂಡ ಭೇಟಿ ನೀಡಿತ್ತು. 140 ಫೈಲ್ಗಳನ್ನು ತಂಡ ತೆಗೆದುಕೊಂಡು ಹೋಗಿತ್ತು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ. ಇಲ್ಲಿ ಸಾಕಷ್ಟು ಅನುಮಾನಗಳು ಬರ್ತವೆ ಸರ್. ಈಗ ದೂರು ದಾಖಲು ಮಾಡೋಕ್ಕಿಂತ ಮುಂಚೆನೇ ಲೋಕಾಯುಕ್ತರಿಗೆ ಮಾಹಿತಿ ಮತ್ತು ದಾಖಲಾತಿಗಳು ಲಭ್ಯ ಆಗಿತ್ತು. ಅದರ ಆಧಾರದ ಮೇಲೆ ಲೋಕಾಯುಕ್ತರು ಇವರೇ ವರದಿಯನ್ನು ಕೊಟ್ಟಿದ್ರು. ಆ ವರದಿಯನ್ನು ಆಧರಿಸಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ರು. ಸೊ ಆ ತನಿಖೆನ ಸ್ವಯಂ ಪ್ರೇರಿತ ತನಿಖೆಯನ್ನು ನಡೆಸಬೇಕು ಸಂದರ್ಭದಲ್ಲಿ ದಾಖಲಾತಿಯನ್ನು ಹಾಜರುಪಡಿಸಿ ಅಂತೇಳಿ ಮೂಡಾ ಅಧಿಕಾರಿಗಳಿಗೆ ಒಂದು ನೋಟಿಸನ್ನು ಕೊಟ್ಟರೆ ಅವರು ದಾಖಲಾತಿಗಳನ್ನು ಮುಚ್ಚಿಡುವಂಥ ಅಥವಾ ನಾಶಪಡಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ದಿಢೀರಿಂದ ದಾಳಿ ಮಾಡಿ ಕಡತಗಳನ್ನ ವಶಪಡಿಸ್ಕೊಳ್ಳೋಕ್ಕೋಸ್ಕರ ಸರ್ಚ್ ವಾರೆಂಟ್ ಬೇಕು ಅಂತೇಳಿ ಮನವಿ ಮಾಡ್ಕೊಂಡ್ರು. ಆದರೆ ಸ್ನೇಹಮಯಿ ಕೃಷ್ಣ ಆರೋಪಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳೋದೇ ಬೇರೆ. ತನಿಖೆನಲ್ಲಿ ಅದೆಲ್ಲ ಬರಲೇಬೇಕಲ್ಲ. ಈಗ ಯಾರೇ ತನಿಖೆ ಮಾಡಲಿ ಈ ವಿಚಾರಗಳೆಲ್ಲ ತನಿಖೆನಲ್ಲಿ ಬರಲೇಬೇಕು. IAS ಮಾಡಿದ್ರೋ, IPS ಮಾಡಿದ್ರೋ, KS ಮಾಡಿದ್ರೋ, ಅವರೆಲ್ಲ ಈಗ ಅಷ್ಟೊಂದು ಫೈಲ್ಗಳು ಎತ್ಕೊಂಡು ಬಂದಿದ್ದಾರೆ ಅವರು ಅಂತ ಅಂದಾಗ ಅದು ತನಿಖೆನಲ್ಲಿ ಗೊತ್ತಾಗಲೇಬೇಕು. ಲೋಕಾಯುಕ್ತದವ್ರು ಮಾಡಿದ್ರು ಆಗುತ್ತೆ, ಇನ್ಯಾವುದೇ ಏಜೆನ್ಸಿ ಮಾಡಿದ್ರು ಆಗುತ್ತೆ. ಇಲ್ಲ ಅದು ಬರಬೇಕಲ್ಲ. ಯಾವ ಅಧಿಕಾರಿ ರಕ್ಷಣೆ ಮಾಡಕ್ಕೆ ಹೊರಟಿದ್ರು ಅದು ಬರಬೇಕಲ್ವಾ. ತನಿಖೆನಲ್ಲಿ ಬಂದಾಗ ಅದು ಒಂದು ವೇಳೆ ಆ ರೀತಿ ಕಂಡು ಬಂದರೆ ಕ್ರಮ ತಗೊಳ್ತಾರೆ. ಲೋಕಾಯುಕ್ತ ತನಿಖೆ ಸುತ್ತ ಅನುಮಾನದ ಹುತ್ತ ಬೆಳೆದಿದೆ. ಸರ್ಕಾರವೇ ದಿಕ್ಕು ತಪ್ಪಿಸ್ತಿರೋ ಆರೋಪ ಕೇಳಿ ಬಂದಿದೆ. ಹೈಕೋರ್ಟ್ಗೆ ದೂರು ನೀಡಲು ಸ್ನೇಹಮಯಿ ಕೃಷ್ಣ ಸಿದ್ಧತೆ ನಡೆಸಿದ್ದಾರೆ. ಇದು ಯಾರ ಕೊರಳಿಗೆ ಉರುಳಾಗುತ್ತೆ, ಯಾರೆಲ್ಲ ತಗಲಾಕೊಳ್ತಾರೋ ಕಾದ್ ನೋಡ್ಬೇಕು. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಈಗ ಒಂದು ವರದಿಯನ್ನು ಗಮನಿಸ್ಕೊಂಬಂದ್ವಿ. ಡೀಟೇಲ್ಡ್ ಆಗಿತ್ತು. ಇಲ್ಲಿ ಒಂದಷ್ಟು ಮಸಲತ್ತು ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಏನದು? ಈ ಲೋಕಾಯುಕ್ತ ಸರ್ಚ್ ವಾರೆಂಟ್ ಬಗ್ಗೆ ಮಾಲ್ತೇಶ್ ಎನ್ನುವ ಅಧಿಕಾರಿ ವಾರೆಂಟ್ಗೆ ಇದಾಕೊಂಡಿದ್ರಲ್ಲ, ಆ ಸತ್ಯ ಮುಂಚೆನೇ ರಿವೀಲ್ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಮೂಡಾ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇದಕ್ಕೆ
ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ ಅನ್ನೋದು ಮೊದಲೇ ಗೊತ್ತಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಮಾಹಿತಿ ಸಿಕ್ಕಿದೆ. ಅಂದಿನ ಲೋಕಾಯುಕ್ತ ಎಸ್ ಪಿ ಮೂಡಾಗೆ ಮಾಹಿತಿ ಕೊಟ್ಬಿಟ್ರ. ಹಾಗಾದರೆ ಹೇಗೋಯ್ತು, ಲೀಕ್ ಹೇಗಾಯಿತು? ಮೂಡಾಗೆ ಈ ಸರ್ಚ್ ವಾರೆಂಟ್ ತಗೊಂಡಿದ್ರಲ್ಲ, ದಾಳಿ ಮಾಡಿ ಪರಿಶೀಲನೆ ಮಾಡೋದಕ್ಕೆ ದಾಖಲೆಗಳನ್ನು, ಅದನ್ನು ಯಾರು ಲೀಕ್ ಮಾಡಿದ್ದು ಇನ್ಫಾರ್ಮೇಷನನ್ನು? ಎಸ್ ಪಿ ಏನಾದರೂ ಮೂಡಾಗೆ ಮಾಹಿತಿಯನ್ನು ಕೊಟ್ರಾ? ಗೊತ್ತಿಲ್ಲ, ತನಿಖೆ ಆಗಲಿ. ಇದನ್ನು DYSPಗೆ ವಾರೆಂಟ್ ನೀಡುವ ಮೊದಲೇ ಮಾಹಿತಿ ರಿವೀಲ್ ಆಗಿದೆ. ಹೇಗೆ ಸಾಧ್ಯ ಇದೆಲ್ಲ? ಮೂಡಾಗೆ ಯಾರು ಮಾಹಿತಿ ಕೊಟ್ಟಿದ್ದು? ಲೋಕಾಯುಕ್ತ ಎಸ್ ಪಿನ ಎನ್ಕ್ವೈರಿ ಮಾಡಿ. ಯಾರಿದ್ರು ಆ ಟೈಮಲ್ಲಿ ಲೋಕಾಯುಕ್ತ ಎಸ್ ಪಿ? ಲೋಕಾಯುಕ್ತ ದಾಳಿಗೂ ಮೊದಲೇ ಮೂಡ ಅಧಿಕಾರಿಗಳು ಹೇಗೆ ಇದೆಲ್ಲ ಪ್ಲಾನ್ ಮಾಡ್ಕೊಳ್ತಾರೆ? ದಾಳಿ ಆಗೋದು ಗೊತ್ತಾದ ಮೇಲೆ ತಾನೇ ಅವರೆಲ್ಲ ಪ್ಲಾನ್ ಮಾಡ್ಕೊಳ್ಳೋದು. ನೋಡಿ, ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಒಂದು ಗೌರವ ಇದೆ. ಲೋಕಾಯುಕ್ತ ಅಂದರೆ ಇವತ್ತೆಲ್ಲರೂ ಗಡ ಅಂತ ನಡಕ್ತಾರೆ. ಯಾರು? ಭ್ರಷ್ಟ ಅಧಿಕಾರಿಗಳು. ಅದನ್ನು ಕಡಿಮೆ ಮಾಡ್ಕೋಬೇಡಿ. ತನಿಖೆ ಆಗಬೇಕು. ತನಿಖೆಯಿಂದ ಒಂದು ಒಳ್ಳೆ ರೀತಿಯಾದಂಥ ಸಂದೇಶ ಹೋಗಬೇಕು. ಯಾವಾಗ ಈ ವಿಚಾರ ಗೊತ್ತಾಗುತ್ತೋ, ಬೆಂಗಳೂರಿಂದ ಮೈಸೂರಿಗೆ 3 ಅಧಿಕಾರಿಗಳು ಹೋಗ್ತಾರೆ. 3 ಅಧಿಕಾರಿಗಳು. ಇನ್ನು ಲೋಕಾಯುಕ್ತ ದಾಳಿ ಮಾಡೋದಕ್ಕಿಂತ ಮುಂಚೆ ಮೂಡಾ ಕಚೇರಿಗೆ ಸಚಿವರು ಹೋಗ್ತಾರೆ. ಭೈರತಿ ಸುರೇಶ್ ಅವರು 140 ಫೈಲನ್ನು ತೆಗೆದುಕೊಂಡು ಹೋಗಿದ್ದಂಥ ಅಧಿಕಾರಿಗಳ ಅಥವಾ ಸಚಿವರ? ಮೂಡಾ ಫೈಲ್ಸ್ ಸುತ್ತ 108 ಅನುಮಾನಗಳು ಹುಟ್ಟುಕೊಂಡಿದೆ. ಎಲ್ಲಿಗೆ ಮುಟ್ಟುತ್ತೆ ಈ ಫೈಟ್ ಅನ್ನೋದು ಗೊತ್ತಿಲ್ಲ. ತನಿಖೆ ನಿಷ್ಪಕ್ಷಪಾತವಾಗಿ ಅದ್ರಾಗ ಮಾತ್ರ ಇದೆಲ್ಲವೂ ಕೂಡ ಹೊರಬೀಳುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು BJP ನಾಯಕರು ಕೂಡ ಒಬ್ಬೊಬ್ಬರಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಬರ್ತಿದ್ದಾರೆ. ನೋಡಿ, ಈಗ IAS ಅಧಿಕಾರಿ ಅವನು ಮಾಡಿರೋ ತಪ್ಪನ್ನು ಮುಚ್ಚಾಕೋಣಕ್ಕೋಸ್ಕರ 100% ಈ ತನಿಖೆ ಅಂದ ತಕ್ಷಣ ಅವರು ಅಲ್ಲಿಂದ ದಾಖಲೆಗಳನ್ನೆಲ್ಲ ಮಾಯ ಮಾಡಿರ್ತಾರೆ, ತಿದ್ದಿರ್ತಾರೆ, ವೈಟ್ನರ್ಗಳು ಹಾಕಿರ್ತಾರೆ. ಇದ್ರ ಬಗ್ಗೆನೂ ಕೂಡ ನಾವು CBI ತನಿಖೆ ಆಗ್ರಹ ಮಾಡ್ತಾ ಇದ್ದೀರಿ. CBI ತನಿಖೆ ಆದರೆ ಮಾತ್ರ ಇನ್ನಷ್ಟು ಮೂಡಾದ ಹಗರಣಗಳು ಹೊರಗಡೆ ಬರುತ್ತೆ. ಈಗ IAS ಅಧಿಕಾರಿ ಅವನು ಮಾಡಿರೋ ತಪ್ಪನ್ನು ಮುಚ್ಚಾಕೋಣಕ್ಕೋಸ್ಕರ 100% ಈ ತನಿಖೆ ಅಂದ ತಕ್ಷಣ ಅವರು ಅಲ್ಲಿಂದ ದಾಖಲೆಗಳನ್ನೆಲ್ಲ ಮಾಯ ಮಾಡಿರ್ತಾರೆ, ತಿದ್ದಿರ್ತಾರೆ, ವೈಟ್ನರ್ಗಳು ಹಾಕಿರ್ತಾರೆ. ಇದ್ರ ಬಗ್ಗೆನೂ ಕೂಡ ನಾವು CBI ತನಿಖೆ ಆಗ್ರಹ ಮಾಡ್ತಾ ಇದ್ದೀರಿ. CBI ತನಿಖೆ ಆದರೆ ಮಾತ್ರ ಇನ್ನಷ್ಟು ಮೂಡಾದ ಹಗರಣಗಳು ಹೊರಗಡೆ ಬರುತ್ತೆ. ಈಗ IAS ಅಧಿಕಾರಿ ಅವನು ಮಾಡಿರೋ ತಪ್ಪನ್ನು ಮುಚ್ಚಾಕೋಣಕ್ಕೋಸ್ಕರ 100% ಈ ತನಿಖೆ ಅಂದ ತಕ್ಷಣ ಅವರು ಅಲ್ಲಿಂದ ದಾಖಲೆಗಳನ್ನೆಲ್ಲ ಮಾಯ ಮಾಡಿರ್ತಾರೆ, ತಿದ್ದಿರ್ತಾರೆ, ವೈಟ್ನರ್ಗಳು ಹಾಕಿರ್ತಾರೆ. ಇದ್ರ ಬಗ್ಗೆನೂ ಕೂಡ ನಾವು CBI ತನಿಖೆ ಆಗ್ರಹ ಮಾಡ್ತಾ ಇದ್ದೀರಿ. CBI ತನಿಖೆ ಆದರೆ ಮಾತ್ರ ಇನ್ನಷ್ಟು ಮೂಡಾದ ಹಗರಣಗಳು ಹೊರಗಡೆ ಬರುತ್ತೆ. ಈಗ IAS ಅಧಿಕಾರಿ ಅವನು ಮಾಡಿರೋ ತಪ್ಪನ್ನು ಮುಚ್ಚಾಕೋಣಕ್ಕೋಸ್ಕರ 100% ಈ ತನಿಖೆ ಅಂದ ತಕ್ಷಣ ಅವರು ಅಲ್ಲಿಂದ ದಾಖಲೆಗಳನ್ನೆಲ್ಲ ಮಾಯ ಮಾಡಿರ್ತಾರೆ, ತಿದ್ದಿರ್ತಾರೆ, ವೈಟ್ನರ್ಗಳು ಹಾಕಿರ್ತಾರೆ. ಇದ್ರ ಬಗ್ಗೆನೂ ಕೂಡ ನಾವು CBI ತನಿಖೆ ಆಗ್ರಹ ಮಾಡ್ತಾ ಇದ್ದೀರಿ. CBI ತನಿಖೆ ಆದರೆ ಮಾತ್ರ ಇನ್ನಷ್ಟು ಮೂಡಾದ ಹಗರಣಗಳು ಹೊರಗಡೆ ಬರುತ್ತೆ.